ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮ ಧ್ಯೇಯಗಳನ್ನ ಪ್ರತಿಯೊಬ್ಬ ಸ್ಕೌಟ್ಗೂ ಸಹಿತ ಜ್ಞಾಪಿಸ್ತಕ್ಕಂಥದ್ದು. ಇದನ್ನು ತದನಂತರದ ದಿನಗಳಲ್ಲಿ ಪ್ರಪಂಚದಾದ್ಯಂತ ಒನ್ ಸ್ಕೌಟ್, ಒನ್ ಸ್ಟಾರ್ಟ್, ಒನ್ ಮೂಮೆಂಟ್, ಒನ್ ಪ್ರಾಮಿಸ್ ಇದರ ಸಂಕೇತವಾಗಿ ಪ್ರಪಂಚದಾದ್ಯಂತ ಎಲ್ಲರೂ ಉಪಯೋಗಿಸ್ಕೊಳ್ತಾ ಬಂದಿದ್ದೀವಿ. ಇದು ನಮ್ಮನ್ನೆಲ್ಲ ಒಟ್ಟುಗೂಡಿಸ್ತದೆ. ಪ್ರಪಂಚದಾದ್ಯಂತ ಇರೋರು ನಾವೆಲ್ಲರೂ ಮನುಕುಲ ಒಂದೇ. ನಾವು ಸಮಾಜದೊಂದಿಗೆ ಸಮಾಜ ಸೇವಾಮುಖಿಗಳಾಗಿ ಶಿಸ್ತು ಸೇವೆಯಿಂದ ಗುರುತಿಸ್ಕೊಳ್ಬೇಕು. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಒಂದೇ ಇರ್ತಕ್ಕಂಥ ಭಾವನೆಯನ್ನು ನಮ್ಮೆಲ್ಲ ತರತಕ್ಕಂಥ ಸಂಕೇತವಾಗಿ ಈ ಸ್ಕಾರ್ಫನ್ನು ಉಪಯೋಗಿಸ್ತೀವಿ. ಈ ಸ್ಕಾರ್ಫ್ ದಿನದಂದು ತಮಗೆಲ್ಲರಿಗೂ ಸಹಿತ ನಮ್ಮ ಸಂಸ್ಥೆಯೊಂದಿಗೆ ಬೇರೆ ಬೇರೆ ಇಲಾಖೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ತಮಗೆಲ್ಲರಿಗೂ ಸಹಿತ ಮತ್ತೊಮ್ಮೆ ಸ್ಕಾರ್ಫ್ ದಿನದ ಶುಭಾಶಯಗಳನ್ನು ಹೇಳ್ತಾ I wish you once again happy Scarf Day for better tomorrow. Thank you. Claps go. ಧನ್ಯವಾದಗಳು ಸರ್. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆಯ ಮುಕುಟ ಡಾಕ್ಟರ್ PGR ಸಿಂಧಿಯಾ ಸರ್ ಅವರು ಇತ್ತೀಚೆಗಷ್ಟೇ ಕಲಬುರಗಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಂಥವರು ಹಾಗೂ 9 ಲಕ್ಷ ಮಕ್ಕಳ ಶಿಕ್ಷಕರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥವರು, ಮಾಜಿ ಸಚಿವರು ಆಗಿರ್ತಕ್ಕಂಥವರು ಶ್ರೀಯುತ PGR ಸಿಂಧಿಯಾ. ಪವಿತ್ರ ದಿನ ಆಗಸ್ಟ್ 1. ಪ್ರತಿ ವರ್ಷವೂ ಸಹಿತ ಇದನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಬಹಳ ಸಂತೋಷದ ವಿಚಾರ, ನಮ್ಮ ರಾಜ್ಯದ ಆರೋಗ್ಯ ಇಲಾಖೆಯ ಸಚಿವರಾಗಿ, ಈ ಹಿಂದೆಯೂ ಸಹಿತ ಅನೇಕ ಇಲಾಖೆಗಳ ಸಚಿವರಾಗಿ, ನಮ್ಮ ಪ್ರತಿಷ್ಠಿತ ವಿಧಾನಸಭೆಯ ಅಧ್ಯಕ್ಷರಾಗಿ ಅವರದೇ ಆದ ಹೊಸ ಹೆಜ್ಜೆಗಳನ್ನು ಅವರ ಆಡಳಿತದ ಅವಧಿಯಲ್ಲಿ ಇಟ್ಟಿರುವ ಮಾನ್ಯ UT ಖಾದರ್ ಅವರು ನಮ್ಮ ಹೆಮ್ಮೆಯ ಸ್ಕೌಟ್ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಅಭಿಮಾನ ಮತ್ತು ಸಂತೋಷ ಇದೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹಿತ ಶಿಸ್ತಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದಷ್ಟೇ ಅಲ್ಲ, ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಬಹಳ ಸಹಕಾರಿಯಾಗಿದ್ದಾರೆ, ಒಂದು ಆಧಾರದ ಸ್ತಂಭವಾಗಿದ್ದಾರೆ. ನಮ್ಮ ಜೀವನಾಡಿಯಾಗಿ ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಈ ಸ್ಕೌಟ್ ಅಂತಾರಾಷ್ಟ್ರೀಯ ಚಳವಳಿಯನ್ನು ಬೆಳೆಸಲಿಕ್ಕೆ ನಮಗೆ ಸಹಾಯವನ್ನು ಮಾಡೋರಿದ್ದಾರೆ. ಅವ್ರ ತಂದೆಯವರು ಮಾನ್ಯ ಫರೀದ್ ಸಾಹೇಬರು, ನಾನು ವಿಧಾನಸಭೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ನಾನು UT ಖಾದರ್ ಅವರು ವಿಧಾನಸಭೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಇದರ ಜೊತೆಗೆ ಇಂಥ ಅನೇಕ ಶಾಸಕರುಗಳು ತಂದೆಯವರುಗಳ ಜೊತೆಯಲ್ಲಿ ನಾನು ಕೆಲಸ ಮಾಡಿದವನು. ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಮಂತ್ರಿಗಳಾಗಿ ಹೊಸ ಆಯಾಮವನ್ನು ಸಂಸ್ಥೆಗೆ ಕೊಡ್ತಾರೆ ಅನ್ನೋದು ನಮ್ಮೆಲ್ಲರ ವಿಶ್ವಾಸ ಇದೆ. ಇವತ್ತು ಅಂತಾರಾಷ್ಟ್ರೀಯ ಸ್ಕಾರ್ಫ್ ದಿನವನ್ನು ನಾವು ಆಚರಣೆ ಮಾಡ್ಕೊಂಡೇ ಬಂದಿದ್ದೇವೆ. ಆದರೆ ನಾವು ಯೋಚನೆ ಮಾಡಿದ್ವಿ, ಸ್ಕಾರ್ಫ್ ಡೇ ಕನಿಷ್ಠ ಒಬ್ಬ ಸ್ಕೌಟ್ ಸದಸ್ಯ ಒಬ್ಬರನ್ನಾದರೂ ಹೊಸ ಸದಸ್ಯರನ್ನ ಸೇರಿಸಬೇಕು ಅಂತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ಹಾಕೊಂಡು ಬಂದಿದ್ದೇವೆ. ಆ ಕಾರಣದಿಂದಾಗಿ ನಾನು ಈಗ ಪ್ರತಿಯೊಂದು ಯೂನಿಟಲ್ಲೂ ಸಹಿತ ಪ್ರತಿಯೊಂದು LAನಲ್ಲಿ DAನಲ್ಲಿ ಇವತ್ತು ರಾಜ್ಯಾದ್ಯಂತ ಅಲ್ಲ, ರಾಷ್ಟ್ರಾದ್ಯಂತ, ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಕಾರ್ಫ್ ಡೇ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾಧ್ಯಕ್ಷ ಮತ್ತು ನೇತೃತ್ವ ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ತನ್ನ ವಿಶೇಷವಾದ ಮಾರ್ಗದರ್ಶನ ನೀಡಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ರಾಜ್ಯ ಸ್ಕೌಟ್ ಮತ್ತು ಗೈಡ್ಸ್ನ ಮುಖ್ಯ ಕಮಿಷನರ್ ಆಗಿರುವಂತಹ ಗೌರವರಾಗಿರುವಂತಹ PGR ಸಿಂಧಿಯಾ ಜಿ ಅವರೇ, ವೇದಿಕೆ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಾಗಿ ಬಂದು ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಗಳ ವಿಶೇಷವಾದ ಪ್ರೋತ್ಸಾಹ ಮತ್ತು ಪ್ರೇರಣೆ ತುಂಬಲಿಕ್ಕೆ ಬಂದಂತಹ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ, ಸಾಂಸ್ಕೃತಿಕ ಇನ್ನಿತೆಲ್ಲ ಸಂಸ್ಥೆಗಳ ವಿಶೇಷವಾದ ಮುಖ್ಯಸ್ಥರೇ, ನನ್ನ ಮುಂದಿರುವ ನಮ್ಮ ಗುರು ಹಿರಿಯರೇ, ಸೋದರರೇ, ಆತ್ಮೀಯರೇ, ಪ್ರೀತಿಯ ಸ್ಕೌಟ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಅವು ಈ ಒಂದು ಸಂಸ್ಥೆಯ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇದೇ PGR ಸಿಂಧಿಯಾ ಫೋನ್ ಮಾಡಿದಾಗ ನಾನು ಮುಂದೆ ಹೊರಟಿದ್ದೆ, ರಾತ್ರಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ.
ಈ ರೀತಿ ಕಾರ್ಯಕ್ರಮ ಇರಬೇಕಂತ ಹೇಳಿದಾಗ ಬೆಳಿಗ್ಗೆ ನನಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕ್ಕಾಗಲಿಲ್ಲ. ನಾನು ಹೇಳಿದೆ ಇವತ್ತಿಗೆ ಹೋಗಿ ನಾನು ಬೆಳಿಗ್ಗೆ ಫಸ್ಟ್ ಫ್ಲೈಟ್ ಅಲ್ಲಿ ಮತ್ತೆ ಬರ್ತದಂತ ಹೇಳಿಕೊಂಡು ಮತ್ತೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಅಲ್ಲಿಂದ ಫ್ಲೈಟ್ ಅಲ್ಲಿ ಬಹುಶಃ ಇಲ್ಲಿಗೆ ನಮ್ಮಲ್ಲಿ ಸೇರಿದ್ದೇನೆ. ಇದಕ್ಕೆ ನಾವು ಸ್ಕೌಟ್ಸ್ ನ ಟ್ರೈನಿಂಗ್ ಅಂತ ಹೇಳಿದ್ದೇವೆ. ಸ್ಕೌಟ್ ನಲ್ಲಿ ಒಮ್ಮೆ ಟ್ರೈನಿಂಗ್ ಆಗಿ ಬಂದರೆ ಮತ್ತೆ ಯಾವಾಗಲೂ ನೀವು ಆಕರ್ಷಕರಾಗಿ ಬಂದರೆ ನಿಮಗೆ ಅವಕಾಶ ಖಂಡಿತವಾಗಿ ಆಗ್ತದೆ. ಆದ ಕಾರಣ ತಾವು ಇವತ್ತು ಏನಾದ್ರು ಸ್ಕೌಟ್ ಮತ್ತು ಗೈಡ್ಸ್ ಅಂತ ಏನಾದ್ರು ತಾವು ಸೇರಿದ್ದೀರಾ, ನಿಮ್ಮನ್ನು ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವುದೆಲ್ಲ ಟ್ರೈನಿಂಗ್ ನಿಮಗೆ ಇವತ್ತು ಸಿಗ್ತಾ ಇದೆಯಾ, ನಿಮ್ಮ ಜೀವನದ ಒಂದೊಂದು ಕಾಲಘಟ್ಟದಲ್ಲಿ ಇದು ನಿಮಗೆ ಖಂಡಿತವಾಗಿ ಪ್ರಯೋಜನಕ್ಕೆ ಬಂದೇ ಬರ್ತದೆ. ಅದಕ್ಕೆ ನಾನೇ ಇವತ್ತು ಸಾಕ್ಷರನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಎಲ್ಲಾ ರಾಜಕೀಯ ಸಾಮಾಜಿಕ ಜಂಜಾಟದಲ್ಲಿ ಯಶಸ್ವಿಯಾಗಿ ಸರ್ವಕೃತಿಗೆ ಪಾತ್ರರಾಗಿ ವಿವಿಧ ಹಂತಗಳನ್ನು ಮತ್ತು ಹುದ್ದೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿಕೊಳ್ಳುವ ಶಕ್ತಿ ಕೊಟ್ಟಿದ್ರೆ ಅದು ನನಗೆ ಸ್ಕೌಟ್ ಮತ್ತು ಅದರಲ್ಲಿ ಕೊಟ್ಟಂತ ಟ್ರೈನಿಂಗ್ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಬಹುಶಃ ಎಲ್ಲ ನನ್ನ ಅಧಿಕಾರಿ ವರ್ಗದ ಮತ್ತು ಕೊಟ್ಟಂತ ರೇಂಜರ್ಸ್ ಅನ್ನು ಕೂಡ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಬಹುಶಃ ಈ ಒಂದು ಸ್ಕಾಫ್ ಡೇ ಕಾರ್ಯಕ್ರಮ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನೊಂದು ಪರಿಣಾಮಕಾರಿ ಮಾಡಬೇಕು, ಸ್ಕೌಟ್ ಮತ್ತು ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಬೆಳವಣಿಗೆ ಮಾಡಲಿಕ್ಕೆ ಅದನ್ನು ಪ್ರೇರಣೆ ಆಗಬೇಕಂತ ಹೇಳಿ ಎಲ್ಲ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರು ಆಹ್ವಾನಿಸಿದ್ದೇವೆ. ನಾನೆಲ್ಲರೂ ಕೂಡ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಇದು ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮತ್ತು ಒಂದು ಅಭ್ಯಾಸದ ತಾವು ಕೂಡ ಇದಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಡುವಂತ ಕೆಲಸಕ್ಕೆ ಆಗಬೇಕು. ಕೈ ಎತ್ತಿ ಚಪ್ಪಾಳೆಯನ್ನು ತಟ್ಟಿ ಈ ಒಂದು ಪ್ರಶಸ್ತಿಗೆ ಭಾಗರಾದಂಥವರಿಗೆ ಶುಭಾಶಯಗಳು. Class go. Let's go. ನೀವು ಹಾಕಿ ಕೈ ಇಟ್ಕೊತಿಲ್ಲ, ನಾವೆಲ್ಲ ಕೈ ಇಟ್ಕೊಳ್ತೀವಿ. ಒಂದು ಹಾಡು ಹೇಳ್ರಪ್ಪ ಸೈ ಮಾಡೋದ್ರ ಬಗ್ಗೆ. ಈ ನಾಡು ಬಂದಿಯೇ ಕನ್ನಡ ನುಡಿ, ನೀನಿರುವ ನೆಲವೇ ಗಂಧದ ಗುಡಿ, ಗಂಧದ ಗುಡಿ. ಸರ್ ಹಾಡು ಹೇಳಿ ಸರ್. ಅದನ್ನ ತಂದಿದ್ ಮಾಡ ಯಾರೋ ಕೃತಿರ್ಸ್ಕೊಟ್ಟಿದ್ರು ರಾತ್ರಿ ಒಂದು ರೊಕ್ಕ ತಗೊಂಡು ನೋಡಿ, ಅದಕ್ಕೊಂದು ಗಾರ್ಡ್ ಹಾಕಿ ಮಾಡಿಸಿದ್ವಿ. ಅದು ಮಾಡಿ 5 ವರ್ಷ ಪೊಲೀಸ್ ಸ್ಟೇಷನ್ ಯಾರು ಅಂತ ನಾವು ಹೇಳ್ತೀವಿ, ಪೊಲೀಸ್ ಸ್ಟೇಷನ್ ಯಾರು ಅಂತ ನಾವು ಹೇಳ್ತೀವಿ, ಅವ್ರನ್ನ ಬಂಧಿಸ್ತೀವಿ. ಎಲ್ಲ ಕಡೆ